ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ಊರಿಂದ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಊರಿಂದನೇ ಟ್ರಿಪ್ ಹೋಗೋಣ ಅಂದ್ಬಿಟ್ಟು ಊರಿಗೆ ಬಂದಿದ್ವಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇವಾಗ ಬೆಳಗ್ಗೆನೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಸ್ವಲ್ಪ ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ. ಹಾಗೆ ಮಾವಿನ ಹಣ್ಣು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಮಗಳು ತಾತನ ಜೊತೆ ಆಟ ಆಡ್ತಿದ್ದಾಳೆ. ಅವಳಿಗೂ ಇವಾಗ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು. ಇವಾಗ ತಾನೇ ತಿಂಡಿ ಎಲ್ಲ ತಿನ್ಲಲ್ಲ, ಸೊ ಒಂದು 5 ನಿಮಿಷ ಆಟ ಆಡ್ಲಿ ಅಂದ್ಬಿಟ್ಟು ಬಿಟ್ಟಿದ್ವಿ. ಈ ತರ ಟೈಮ್ ಸಿಗತ್ತೆ ತುಂಬಾ ರೇರು. ಯಾಕೆಂದ್ರೆ ಬಂದಾಗೆಲ್ಲ ಸುಮ್ಮನೆ ಹಾಗೆ ಮಕ್ಳ ಜೊತೆನೆ ಆಟ ಆಡ್ತಿರ್ತಾಳೆ. ನಮ್ಮ ಮಾವ ಚೆನ್ನಾಗಿ ಆಟ ಆಡಿಸ್ತಾ ಇದಾರೆ, ನೋಡ್ಬೋದು. ಸೊ ಫೈನಲಿ ರೆಡಿ ಆಗಿದೀವಿ. ಬ್ಯಾಗ್ ಎಲ್ಲ ಕಾರಲ್ಲಿ ಇಟ್ಟಾಯ್ತು. ನಾನು ಸಿಂಪಲ್ ಆಗಿ ಈ ರೀತಿ ಔಟ್ಫಿಟ್ ಹಾಕೊಂಡಿದ್ದೀನಿ. ಈ ಟಾಪ್ ಲಿಂಕ್ ಏನಾದ್ರು ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ಎಲ್ಲ ರೆಡಿ ಆಗಿ ಇವಾಗ ಆಚೆ ಕೂತಿದ್ವಿ. ಇಲ್ಲಿಂದ ಅಮ್ಮ ಮನೆಗೆ ಹೋಗಿ ಅಲ್ಲಿ ಅಜ್ಜಿಗೆ ಆಪರೇಷನ್ ಆಗಿತ್ತು ನೋಡ್ಕೊಂಡು ಅಲ್ಲಿಂದ ನಾವು ಸಿಗಂದೂರಿಗೆ ಹೋಗ್ಬೇಕು. ಬರ್ತೀವಿ ಅತ್ತ. ಬರ್ತೀವಿ ಅಮ್ಮ. ಬಾಯ್. ಅಜ್ಜಿ ಬಾಯ್. ಬರ್ತೀವತ್ತೆ. ಮಾಡ್ರಿ ಬೇಗ ಬರ್ತೀವಿ. ಬರೋದಮ್ಮ ಏನೋ ಬರ್ತೈತಲ್ಲ. ಎಲ್ಲರಿಗೂ ಬಾಯ್ ಮಾಡಿ ನಮ್ಮೂರಿಂದ ಒಂದು 3 ಕಿಲೋಮೀಟರ್ ಏನೋ ಆಗುತ್ತೆ. ಅಲ್ಲಿಗೆ ಹೋಗ್ತಾ ಇದೀವಿ. ಮಾಚಂದ್ರ ಕರಿಯಮ್ಮ ಅಂದ್ಬಿಟ್ಟು ಫಸ್ಟು ಈ ಟೆಂಪಲ್ಗೆ ಹೋಗಿ ಇಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಇಲ್ಲಿ ಬೇಗನೆ ಹೊರ ಕೊಡುತ್ತೆ ದೇವರು. ಅಂದ್ರೆ 5 ನಿಮಿಷಕ್ಕೂ ಹೊರ ಕೇಳ್ತಾನೆ ಇರ್ತಾರೆ. ಅಂದ್ರೆ ಅಪ್ಪಣೆ ಅಂತಾರಲ್ಲ ಅದು. ದೇವ್ರ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು. ಇವಾಗ ನಾವು ಆಲ್ಮೋಸ್ಟ್ ಚಿತ್ರದುರ್ಗ ಟೋಲ್ ಹತ್ರ ಬಂದ್ವಿ. ಇಲ್ಲೊಂದು ಸಾಯಿಬಾಬಾ ಟೆಂಪಲ್ ಇದೆ, ತುಂಬಾ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಬಂದಾಗ ಹೋಗಿದ್ವಿ, ಬಟ್ ಇವಾಗ ಟೈಮ್ ಆಗುತ್ತೆ ಅಂದ್ಬಿಟ್ಟು ಹಿಂಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ಮಗಳು ಇಲ್ಲಿ ಆ ಕಡೆ ಈ ಕಡೆ ಬೆಟ್ಟ ಎಲ್ಲ ಕಾಣಿಸ್ತಾ ಇತ್ತಲ್ಲ, ಅದನ್ನ ನೋಡಿಕೊಂಡು ಬೆಟ್ಟ ಇದೆ ನೋಡಿ ಅಂತೆಲ್ಲ ತೋರಿಸ್ತಾ ಇದ್ದಾಳೆ. ಸೊ ನೇಚರು ಕೂಡ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಇವಾಗ ಟೈಮ್ ಬಂದ್ಬಿಟ್ಟು 3:30 ಆಗ್ತಾ ಬಂದಿದೆ. ಇವಾಗ ನಾವು ಚಿತ್ರದುರ್ಗದಲ್ಲಿದ್ದೀವಿ. ಈ ಸೈಡೆಲ್ಲ ಫ್ಯಾನು ಅದೆಲ್ಲ ನೇಚರ್ ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲ ನೋಡಿಕೊಂಡು ನಾವಿವಾಗ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನನ್ನ ಮಗಳು ಕೂಡ ಮಲ್ಕೊಂಡ್ಲು. ಮಳೆನೂ ಕೂಡ ಸ್ಟಾರ್ಟ್ ಆಯಿತು. ನಾವು ಯಾವಾಗಾದರೂ ಹೋದ್ರೂ ಮಳೆ ಬರ್ತಾನೆ ಇರುತ್ತೆ. ಇವಾಗ ನಮ್ಮ ಮನೆಗೆ ಬಂದಿದ್ದೀವಿ. ಅಮ್ಮ ಇಲ್ಲಿದ್ದಾರೆ, ಅಪ್ಪ ಇವಾಗ ಬರ್ತಾರೆ. ಇಲ್ಲಿಂದ ಸಿಗಂದೂರಿಗೆ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು? ಪೂಜೆ ಮಾಡಕ್ಕೆ ಹೇಳಿದ್ರೆ 12 ಗಂಟೆ ಬಾ ಅಂತ ಹೇಳಿ. ಬಾಯ್ ತೇಜು. ಹುಷಾರು. ಯಾರು ಕೊಟ್ರು ಕಾಸೆಲ್ಲ? ಕಾಸು ಯಾರು ಕೊಟ್ರು? ಅಜ್ಜಿ ಕೊಟ್ಟು, ತಾತ ಕೊಟ್ಟು, ಹಂಗೆಲ್ಲ ಇಸ್ಕೋಬಾರ್ದು. ಅಕ್ಕ ಕೊಟ್ಟಿಲ್ಲ. ಅಕ್ಕ ಕೊಟ್ಟಿಲ್ವಾ? ಅಪ್ಪ ತೋರ್ಸ. ಅಪ್ಪನ ತೋರಿಸ್ತೀನಿ. ಊರಲ್ಲಿ ಜಾಸ್ತಿ ಹೊತ್ತಿರಲಿಲ್ಲ. ಊಟ ಮಾಡಿಕೊಂಡು ಒಂದು 1/2 hour ಅಷ್ಟೇ ನಾವು ಇದ್ದಿದ್ದು. ಅಜ್ಜಿಗೆ ಆಪ್ರೇಷನ್ ಆಗಿತ್ತು, ಕೈ ಹತ್ರ 1 ಗಂಟಾಗಿತ್ತು. ಅದ್ರದ್ದು ಆಪ್ರೇಷನ್ ಮಾಡಿದ್ರು, ಚಿಕ್ಕ ಆಪ್ರೇಷನ್. ಸೊ ಹಂಗಾಗಿ ನೋಡೋಕೆ ಹೋಗಿರಲಿಲ್ಲ ಅಂದ್ಬಿಟ್ಟು ಅಜ್ಜಿಗೆ ನೋಡಿಕೊಂಡು, ಅಂದರೆ ನಮ್ಮ ಅಪ್ಪ ಅವರ ಅಮ್ಮನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ಊಟ ಮಾಡಿಕೊಂಡು ನಾವೀಗ ಮತ್ತೆ ಸಿಗಂದೂರಿಗೆ ಹೋಗೋದಕ್ಕೆ ಶಿವಮೊಗ್ಗದ ಹತ್ರ ಬಂದ್ವಿ. ಸೊ ಶಿವಮೊಗ್ಗದಲ್ಲಿ ಫರೇಕಾ ವಿನಾಯಕ ಮಾಲ್ ಅಂತ ಇದೆಯಲ್ಲ, ಅಲ್ಲಿ ಜುಡಿಯೋದಲ್ಲಿ ಸ್ವಲ್ಪ ಆಫರ್ ಎಲ್ಲ ಇತ್ತಂತೆ. ಸೊ ಹಾಗಾಗಿ ಮಕ್ಕಳು ಬಟ್ಟೆ ಹಾಗೆ ದೊಡ್ಡವ್ರದ್ದೆಲ್ಲ ಆಫರ್ ಇತ್ತು. ನನ್ನ ಹಸ್ಬೆಂಡ್ ಸ್ವಲ್ಪ ಪರ್ಚೇಸ್ ಮಾಡಬೇಕು ಅಂದರು, ಹಾಗಾಗಿ ಸ್ವಲ್ಪ ತೊಗೊಳ್ಳೋಣ ಅಂತ ಬಂದ್ವಿ. ದಿಶಿಗೂ ಒಂದು ಜೊತೆ ಡ್ರೆಸ್ ತೊಗೊಂಡ್ವಿ, ಯಾಕೆ ಪಾಪಗೂ ಕೂಡ ಒಂದು ಟೀ ಶರ್ಟ್ ತೊಗೊಂಡೆ ನಾನು. ನನ್ನ ಹಸ್ಬೆಂಡು ಅದಾದಮೇಲೆ 1-2 ಟೀ ಶರ್ಟ್ ಏನೋ ತೊಗೊಂಡ್ರು. ಸೊ ಎಲ್ಲ ಕಡೆನೂ ಆಫರ್ ನಡೀತಾ ಇದೆಯಂತೆ. ಯಾರ್ಯಾರು ಜುಡಿಯೋದಲ್ಲಿ ಪರ್ಚೇಸ್ ಮಾಡಿಲ್ಲ ಹೋಗಿ ಬೈ ಮಾಡಿ, ತುಂಬ ಆಫರ್ ನಡೀತಾ ಇದೆಯಂತೆ. ಸೊ ಅಲ್ಲಿಂದ ಬಿಲ್ ಹಾಕ್ಸ್ಕೊಂಡು ಇವಾಗ ನಾವು ಹೊರಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇವಾಗ ಜೂಡಿಯೋ ಎಲ್ಲ ಮುಗಿಸ್ಕೊಂಡು ಇವಾಗ ಶಿವಮೊಗ್ಗ ಬಿಟ್ಟು ಸಿಗಂದೂರಿಗೆ ಹೋಗ್ತಾ ಇದ್ದೀವಿ.
ಸೊ ಇನ್ನೇನು ಸ್ವಲ್ಪ ದೂರ ಇದೆ, ಒಂದು 50 ಕಿಲೋಮೀಟರ್ ಇದೆ. 7:15 ಕ್ಲೋಸ್ ಅಂತ ಬೇರೆ ಹೇಳಿದ್ದಾರೆ. ನೋಡೋಣ ಅಷ್ಟರೊಳಗಡೆ ಕ್ಯಾಚ್ ಮಾಡೋಕ್ಕಾದರೆ ನಾನು ಸಿಗಂದೂರ್ದು ಬ್ರಿಡ್ಜು ಫ್ಲೇವರು ಎಲ್ಲನೂ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ವಿಡಿಯೋ ನೋಡಿ. फुल काम कर दिया तो पैसा नहीं देता हुआ ಗೊತ್ತಿತ್ತು ಏನಾಗ್ತಿತ್ತು. पूरा इसको वो पंप वाला स्विच भी नहीं देता हुआ. ಹಾಯ್, ನಾವಿವತ್ತು ಸಿಗಂದೂರಿಗೆ ಬಂದಿದ್ದೀವಿ. ನಾವು ಈ ಒಂದು ಪ್ಲೇಸಲ್ಲಿ ಇಲ್ಲೊಂದು ಮನೆ ಇದೆ. ಇಲ್ಲಿ ಹಂಡೆ ಒಲೆ ನೀರೆಲ್ಲ ಸಿಗುತ್ತೆ, ಸ್ನಾನ ಮಾಡೋದಕ್ಕೆ, ಡ್ರೆಸ್ ಚೇಂಜ್ ಮಾಡೋದಕ್ಕೆ ಎಲ್ಲರಿಗೂ ಯೂಸ್ ಆಗುತ್ತೆ. ಇವನ್ ಇವ್ರ ಹತ್ರ ಅಂಗಡಿ ಕೂಡ ಇದೆ, ಸೋಪು ಶಾಂಪು ಎಲ್ಲ ಸಿಗುತ್ತೆ. ತುಂಬ ಕಡಿಮೆ ರೇಟು. ಒಂದು ಬಕೆಟಿಗೆ ಎಷ್ಟು? 35-40 ರೂಪಾಯಿನ. ಕಡಿಮೆ ರೇಟಲ್ಲಿ ನೀರು, ಕಡಿಮೆ ರೇಟಲ್ಲಿ ಇನ್ನೊಂದು ಅಂಡೆ ಒಲೆ ನೀರು ಯಾವ ಹೋಟ್ಲಲ್ಲೂ ಸಿಗಲ್ಲ, ಏನೂ ಇಲ್ಲ. ಅಂದರೆ ಸೌದೆ ಒಲೆ ಅಂತ ನೀರು ಚೆನ್ನಾಗಿರುತ್ತೆ. ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ, ಡ್ರೆಸ್ ಚೇಂಜ್ ಮಾಡೋದಕ್ಕೆಲ್ಲ ಚೆನ್ನಾಗಿದೆ. ಇಲ್ಲೆಲ್ಲ ನೋಡಿ, ಎಲ್ಲ ಕ್ಯಾಮ್ರಾನೂ ಇದೆ, ತುಂಬ ಚೆನ್ನಾಗಿದೆ. ಯಾರಾದರೂ ಸಿಗಂದೂರಿಗೆ ಸೇಫ್ಟಿ ಕ್ಯಾಮ್ರಾ ಎಲ್ಲ ಇದೆ ಆಚೆ. ಸಿಗಂದೂರಿಗೆ ಬರೋರಿದ್ರೆ ಇಲ್ಲಿ ಆರಾಮಾಗಿ ಸ್ನಾನ ಎಲ್ಲ ಸಿಗಂದೂರಿಗೆ ಬರೋ ಲಾಸ್ಟ್ನೇ ಅಂಗಡಿ, ಬ್ರಿಡ್ಜಿಂದ ಹಿಂದಕ್ಕೆ ಲಾಸ್ಟ್ನೇ ಅಂಗಡಿ. ಬನ್ನಿ. ಸರಿ ಬನ್ನಿ, ಬ್ಲಾಗ್ನ ಕಂಟಿನ್ಯೂ ಮಾಡಿ. ಓಹೋ, ಅಲ್ಲಿಂದ ಅದು ಲಾಂಚ್ ಹೋಗ್ತಾ ಇದ್ದಿದ್ದು. ಇದು ಬ್ರಿಡ್ಜು, ಸಿಗಂದೂರು ಬ್ರಿಡ್ಜು. ಓ ಸೂಪರ್, ಚೆನ್ನಾಗಿದೆ. ಸಕ್ಕತ್ತಾಗಿದೆ ನೇಚರ್ ನೋಡಿ. ಇಲ್ಲೆಲ್ಲ ಫೋಟೋಸ್ ಎಲ್ಲ ತಗೋತಾ ಇದ್ದಾರೆ, ಸೂಪರ್ ಆಗಿದೆ. ಅಲ್ಲಿ ಲಾಂಚು, ನೀರೇ ಇಲ್ಲ ಅಲ್ವಾ, ಫುಲ್ಲು ಖಾಲಿ. ಹೆಂಗ್ ಖಾಲಿ ಆಯ್ತು ಇದೆಲ್ಲ? ಕಿರ್ಚ್ಬಿಡೋಣ ಅನಿಸ್ತಿದೆ. ಚೆನ್ನಾಯ್ತು. ಫೈನಲಿ ಸಿಗಂದೂರು ರೀಚ್ ಆದ್ವಿ. ನೋಡೋಣ ಕಾಣಿಸ್ತಾ ಇದೆ, ಸೂಪರ್ ಕಾಣಿಸ್ತಾ ಇದೆ. ನೀರು ಕೂಡ ಕಡಿಮೆ ಆಗಿದೆ. ಆಫ್ಟರ್ ಲಾಂಗ್ ಟೈಮ್, ಅಂದರೆ 1 ವರ್ಷದ ಮೇಲಾಯಿತು. ನಮ್ಮ ಪಾಪದ್ದು ಮುಡಿ ಕೊಡೋಕ್ಕೆ ಬಂದಿದ್ವಿ, ಅದಾದಮೇಲೆ ಇವಾಗೆ ಬಂದಿದ್ದು. ಸಕ್ಕತ್ತಾಗಿದೆ ಪ್ಲೇಸು. ಇವಾಗ ಸಂಜೆ ಎಷ್ಟು 6 ಗಂಟೆ ಆಗಿದೆ. ಫೋಟೋ ಶೂಟಿಗೆ ಮಾತ್ರ ಸೂಪರಾಗಿ ಬರುತ್ತೆ. ಸಿಗಂದೂರಲ್ಲಿ ಬ್ರಿಡ್ಜ್ ಆದ್ಮೇಲೆ ನಾನು ಹೋಗೇ ಇರಲಿಲ್ಲ. ಆಲ್ಮೋಸ್ಟ್ ಒಂದು 2 ವರ್ಷ ಆಗಿತ್ತು. ಪಾಪದ್ದು 3 ವರ್ಷ ತುಂಬ 4ಕ್ಕೆ ಬಿದ್ದಾಗ ಮುಡಿ ಕೊಡೋದಕ್ಕೆ ಹೋಗಿದ್ದು. ಇವಾಗ ಅವಳಿಗೆ ಆಲ್ರೆಡಿ 4 ತುಂಬ 5ಕ್ಕೆ ಬಿದ್ದಿದೆ. ಸೊ ಇವಾಗ ಹೋಗ್ತಾ ಇದೀವಿ ನಾವು. ಆಲ್ಮೋಸ್ಟ್ 1.5 ವರ್ಷ ಆಗಿತ್ತು ಹೋಗೇ ಇರಲಿಲ್ಲ. ಹಂಗಾಗಿ ಸ್ವಲ್ಪ ಟ್ರಿಪ್ ಎಲ್ಲ ಪ್ಲಾನಿಂಗ್ ಇತ್ತು ನಮ್ಮದು, ಹೋಗಿ ಬರಬೇಕು ಅಂದ್ಬಿಟ್ಟು ಫಸ್ಟ್ ನಾವು ಸಿಗಂದೂರಿಗೆ ಬಂದ್ವಿ. ಸಿಗಂದೂರಲ್ಲಿ ಬ್ರಿಡ್ಜ್ ಅಂತೂ ಸಕ್ಕತ್ತಾಗಿದೆ, ನೋಡೋದಕ್ಕಂತೂ ಸೂಪರಾಗಿದೆ ಅಂತಲೇ ಹೇಳ್ಬೋದು. ಫೋಟೋ ಶೂಟ್ಗಾಗಲಿ ತುಂಬ ಚೆನ್ನಾಗಿದೆ. ನಾವು ಕೆಲವೊಂದಷ್ಟು ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಇವಾಗಂತೂ ತುಂಬಾ ಡಿಫ್ರೆಂಟಾಗಿ ಮಾಡಿದ್ದಾರೆ. ಸೊ ಇಲ್ಲೊಂದು ನೋಡ್ಬೋದು, ನಮ್ಮ ಸಿಗಂದೂರು ಅಂತ ಒಂದು ಚೆನ್ನಾಗಿ ಫೋಟೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಅದಾದಮೇಲೆ ದೇವಸ್ಥಾನದ ಒಳಗಡೆ ಇದು ವಿಡಿಯೋ ಎಲ್ಲ ಮಾಡ್ಕೊತಾ ಇದ್ದೀನಿ. ಬಟ್ ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದರು. ಇಲ್ಲಿ ಒಂದು ಬಸವಣ್ಣ ಇದೆ, ಅದು ಕೂಡ ಅಷ್ಟು ತುಂಬ ದೊಡ್ಡದಾಗಿತ್ತು. ಅದಾದಮೇಲೆ ದರ್ಶನ ಎಲ್ಲ ಮಾಡಿಕೊಂಡು ನಾವಿವಾಗ ಆಚೆ ಬಂದು ಕೂತಿದ್ವಿ, ಪ್ರಸಾದನೂ ಈಸ್ಕೊಂಡ್ವಿ. ನನ್ನ ಹಸ್ಬೆಂಡು ಟೈಮು 8 ಗಂಟೆಗೇನೋ ನೈಟ್ ಊಟ ಕೊಡ್ತಾರಲ್ಲಿ, ಅಂದರೆ ಪ್ರಸಾದ ಕೊಡ್ತಾರೆ, ಅನ್ನದಾಸೋಹ. ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅದಾದಮೇಲೆ ನಮ್ಮ ದಿಶು ಕೀ ಬಂಚ್ ಎಲ್ಲ ತೊಗೊಂಡ, ಸ್ವಲ್ಪ ಸೈಕಲಿಗೆ ಬೇಕು ಅಂದ್ಬಿಟ್ಟು ಇವಾಗ ದೇವಸ್ಥಾನದಲ್ಲಿ ಪ್ರಸಾದ ತಿಂತಾ ಇದ್ದೀವಿ. ಪಾಯಸ ಮತ್ತು ಚಟ್ನಿ, ಅನ್ನ, ಸಾಂಬಾರು, ಮಜ್ಜಿಗೆ ಎಲ್ಲನೂ ಕೂಡ ಕೊಟ್ಟಿದ್ದರು. ಇವಾಗ ಹೊರ್ಗಡೆ ತುಂಬಾ ಮಳೆ ಬರ್ತಾಯಿತ್ತು. ಹಾಗೆ ಜನನೂ ಕೂಡ ಇವಾಗ ಸಿಕ್ಕಾಪಟ್ಟೆ ಜನನೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆದರು. ಸೊ ಮಳೆ ಎಲ್ಲ ನಿಂತ ಮೇಲೆ ನಾವು ಇವಾಗ ಟೈಮ್ ಬಂದ್ಬಿಟ್ಟು 9:30. ಇವಾಗ ನೆಕ್ಸ್ಟು ಪ್ಲೇಸಿಗೆ ಹೋಗಬೇಕು. ಹಂಗಾಗಿ ಮಳೆ ಎಲ್ಲ ನಿಂತೋಯ್ತಲ್ವ, ಮತ್ತು ಬೆಳಗ್ಗೆ ಎದ್ದು ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇವಾಗ ನನ್ನ ಹಸ್ಬೆಂಡ್ ಗಾಡಿ ತೆಗಿತಾ ಇದ್ದಾರೆ. ನೆಕ್ಸ್ಟು ನಾವು ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ, ಹಾಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.